ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 32ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 32. ಏವಂ ಬಹುವಿಧಾ ಯಜ್ಞಾಃ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ವಿದ್ಧಿತಾನ್ ಸರ್ವಾನ್ ಏವಂ ಜ್ಞಾತ್ವಾ ವಿಮೋಕ್ಷಸೆ. ಅನುವಾದ: ಇದೇ ಪ್ರಕಾರ ಇನ್ನು ಅನೇಕ ವಿಧವಾದ ಯಜ್ಞಗಳು ವೇದವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿವೆ. ಅವೆಲ್ಲವನ್ನೂ ನೀನು ಮನಸ್ಸು, ಇಂದ್ರಿಯ ಮತ್ತು ಶಾರೀರಿಕ ಕ್ರಿಯೆಗಳ ಮೂಲಕ ನಡೆಯುವುದೆಂದು ತಿಳಿ. ಈ ಪ್ರಕಾರವಾಗಿ ತತ್ವದಿಂದ ತಿಳಿದು ಅವುಗಳ ಅನುಷ್ಠಾನದ ಮೂಲಕ ನೀನು ಕರ್ಮ ಬಂಧನದಿಂದ ಸರ್ವಥಾ ಮುಕ್ತನಾಗುವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. 16ನೇ ಶ್ಲೋಕದಲ್ಲಿ ಭಗವಂತ ನಾನು ನಿನಗೆ ಈ ಕರ್ಮ ತತ್ವಗಳನ್ನು ತಿಳಿಸ್ತೀನಿ, ಅದನ್ನು ತಿಳ್ಕೊಂಡು ನೀನು ಅಶುಭದಿಂದ ಮುಕ್ತನಾಗ್ತೀಯ ಅನ್ನುವಂಥ ಮಾತನ್ನು ಹೇಳಿದ್ದ. ಆ ಪ್ರತಿಜ್ಞೆಗೆ ಅನುಸಾರವಾಗಿ ಈಗ 18ನೇ ಶ್ಲೋಕದಿಂದ ಹಿಡಿದು ಇಲ್ಲಿ ತನಕ ಆ ಕರ್ಮತತ್ವದ ವರ್ಣನೆಯನ್ನು ಮಾಡಿ ಈಗ ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಅವನು ಏನು ಹೇಳ್ತಾನೆ? ಇಷ್ಟೇ ಅಲ್ಲಪ್ಪ, ಇನ್ನೂ ಅನೇಕ ರೀತಿಯ ಯಜ್ಞಗಳು ವೇದವಾಣಿಯಲ್ಲಿ ಅಂದರೆ ವೇದಗಳಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಇಲ್ಲಿ ಮುಖ್ಯವಾಗಿ ಕೆಲವೊಂದನ್ನು ಮಾತ್ರ ನಾನು ಹೇಳಿದ್ದೀನಿ, ಆದರೆ ಇನ್ನೂ ಬೇಕಾದಷ್ಟು ಯಜ್ಞಗಳು ವೇದಗಳಲ್ಲಿ ಹೇಳಿದ್ದಾರೆ. ಅವೆಲ್ಲವನ್ನೂ ಕೂಡ ನೀನು ಮನಸ್ಸು, ಇಂದ್ರಿಯ ಮತ್ತು ಶಾರೀರಿಕ ಕ್ರಿಯೆಗಳ ಮೂಲಕನೇ ನಡೆಯುತ್ತೆ ಅಂತ ತಿಳ್ಕೋ ಅಂತ ಹೇಳ್ತಾ ಇರೋದು. ಅಂದರೆ ನಾವು ಯಾವುದೇ ರೀತಿಯ ಯಜ್ಞಗಳನ್ನು ಮಾಡಿದ್ರೂ ಕೂಡ ಅದೆಲ್ಲ ಯಾವುದರಿಂದ ಆಗುತ್ತೆ? ಇಲ್ಲ ಮನಸ್ಸಿನ ಮೂಲಕ ಮಾಡ್ತೀವಿ, ಇಲ್ಲ ಇಂದ್ರಿಯಗಳ ಮೂಲಕ ಮಾಡ್ತೀವಿ, ಇಲ್ಲಾಂದರೆ ಶಾರೀರಿಕ ಕ್ರಿಯೆಗಳ ಮೂಲಕ ಮಾಡ್ತೀವಿ. ಆಯ್ತಾ? ಈ ರೀತಿ ತತ್ವದಿಂದ ತಿಳ್ಕೊಂಡು ಅದರ ಅನುಷ್ಠಾನದ ಮೂಲಕ ನೀನು ಕರ್ಮ ಬಂಧನದಿಂದ ಸರ್ವಥಾ ಮುಕ್ತನಾಗ್ತೀಯಾ. ನೋಡಿ, ಇಲ್ಲಿ ಭಗವಂತ ನಮಗೆಲ್ಲ ಹೇಳ್ತಿದ್ದಾನೆ, ಇದನ್ನೇ ಮಾಡಬೇಕು ಅಂತೇನಿಲ್ಲ. ಈಗ ನಾನು ಏನು ಹೇಳಿದ್ನೋ ಅದನ್ನು ಮಾಡಿದ್ರೂ ಪರವಾಗಿಲ್ಲ, ಇಲ್ಲ ಇನ್ನೂ ಬೇಕಾದಷ್ಟು ವೇದಗಳಲ್ಲಿ ಇದೆ, ಆ ಯಜ್ಞಗಳನ್ನು ಮಾಡಿದ್ರು ಅದು ಹೇಗೆ ಮಾಡಬೇಕು? ಮನಸ್ಸು, ಇಂದ್ರಿಯ ಮತ್ತು ಶರೀರ ಇದರ ಮೂಲಕ ಆ ಕೆಲಸಗಳೆಲ್ಲ ನಡೆಯುತ್ತೆ. ಇದನ್ನ ನಾವು ತತ್ವತಃ ತಿಳ್ಕೊಂಡು ಅದನ್ನ ಮಾಡ್ತಾ ಹೋದಾಗ ಕರ್ಮ ಬಂಧನದಿಂದ ಸರ್ವಥಾ ಮುಕ್ತನಾಗಬಹುದು ಅನ್ನೋ ವಿಚಾರವನ್ನ ಇಲ್ಲಿ ಭಗವಂತ ಹೇಳಿದಾನೆ. ಸೊ ಈಗ ಪ್ರಶ್ನೆ ಏನು ಅಂತಂದ್ರೆ, ಇದೇ ಪ್ರಕಾರ ಇನ್ನೂ ಅನೇಕ ರೀತಿಯ ಯಜ್ಞಗಳು ವೇದವಾಣಿಯಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಇಲ್ಲಿ ಭಗವಂತ ಇದನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ, ನಾನು ನಿನಗೆ ಇಷ್ಟೊತ್ತು ಯಾವ ಯಾವ ಸಾಧನ ರೂಪಿ ಯಜ್ಞಗಳನ್ನೆಲ್ಲ ಹೇಳಿದ್ದೀನೋ ಇಷ್ಟೇ ಯಜ್ಞಗಳೆಲ್ಲ ಇರೋದು. ಆದರೆ ಇದನ್ನು ಬಿಟ್ಟು ಇನ್ನೂ ಕೂಡ ಬೇಕಾದಷ್ಟು ಪ್ರತೀಕ ಉಪಾಸನಾದಿ ಅನೇಕ ರೀತಿಯ ಯಜ್ಞಗಳು, ಅಂದರೆ ಏನು, ಭಗವಂತನ ಪ್ರಾಪ್ತಿಗೋಸ್ಕರ ಅವನನ್ನು ಪಡೆಯೋದಕ್ಕೋಸ್ಕರ ಉಪಾಸನೆ ಮಾಡುವಂಥ ಬೇಕಾದಷ್ಟು ಯಜ್ಞಗಳು, ಅಂದರೆ ಪರಮಾತ್ಮನ ಪ್ರಾಪ್ತಿಯ ಸಾಧನೆಗಳನ್ನು ವೇದಗಳಲ್ಲಿ ಹೇಳಿದ್ದಾರೆ. ಎಷ್ಟೊಂದಿದೆ. ನಮ್ಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ವೇದಗಳನ್ನು ಓದಿದಾಗ ನಮಗೆ ಅದರಲ್ಲಿ ಗೊತ್ತಾಗುತ್ತೆ ಏನೇನು ಹೇಳಿದ್ದಾರೆ ಅಂತ. ಆದರೆ ಇದನ್ನು ಭಗವಂತನನ್ನು ಪಡಿಬೇಕು ಅಂತಂದರೆ ಹೇಗೆ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಅದಕ್ಕಿಲ್ಲಿ ಹೇಳಿದ್ದಾನೆ, ಅಭಿಮಾನ ಅಂದರೆ ನಾನು, ನಂದು, ನಾನೇ ಅನ್ನೋದೆಲ್ಲ ಇರುತ್ತಲ್ಲ, ಆ ಅಭಿಮಾನ, ಅಹಂಕಾರ ಅಂತ ಹೇಳ್ತೀವಲ್ವ, ಅದನ್ನು, ಮಮತೆಯನ್ನು, ಆಸಕ್ತಿಯನ್ನು ಮತ್ತು ಫಲೇಚ್ಛೆಯನ್ನು ಬಿಟ್ಟು ಅದನ್ನು ಅನುಷ್ಠಾನ ಮಾಡುವಂಥ ಯಾವುದೇ ಸಾಧಕ ಆಗಿರ್ಬೋದು, ಎಲ್ಲ ಸಾಧಕರು ಕೂಡ ಯಜ್ಞಕ್ಕೋಸ್ಕರನೇ ಕರ್ಮ ಮಾಡ್ತಾ ಇದ್ದಾರೆ ಅನ್ನೋದೇ ಈ ಕರ್ಮ ಯಜ್ಞಕ್ಕೋಸ್ಕರನೇ ಕರ್ಮ ಮಾಡುವಂಥವ್ರು ಅವರು ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾನೆ ಭಗವಂತ. ಅಂದರೆ ವೇದಗಳಲ್ಲಿ ಇನ್ನೂ ಬೇಕಾದಷ್ಟು ಹೇಳಿದಾರಲ್ಲ ಯಜ್ಞಗಳಿದೆ ಅಂತ, ಅದನ್ನು ಕೂಡ ನಾವು ಆಸಕ್ತಿ ಇಟ್ಕೊಂಡು ಮಾಡೋದಲ್ಲ. ಅಲ್ಲಿ ನಾನು, ನಂದು, ನಾನೇ ಮಾಡ್ತಾ ಇದ್ದೀನಿ ಅನ್ನುವಂಥ ಅಭಿಮಾನ, ಮಮತೆನೂ ಇರಬಾರ್ದು, ಅದ್ರ ಮೇಲೆ ಆಸಕ್ತಿನೂ ಇರಬಾರ್ದು. ಆಮೇಲೆ ಈ ಯಜ್ಞವನ್ನು ಮಾಡಿದ್ರೆ ನನಗೇನೋ ಒಂದು ಫಲ ಸಿಗುತ್ತೆ ಅನ್ನುವಂಥ ಒಂದು ಇಚ್ಛೆ ಕೂಡ ನಮ್ಮಲ್ಲಿ ಇರಬಾರ್ದು. ಆ ರೀತಿ ಮಾಡಿದಾಗ ಮಾತ್ರ ಆ ಸಾಧಕ ಆ ಯಜ್ಞಕ್ಕೋಸ್ಕರ ಕರ್ಮ ಮಾಡ್ತಾ ಇದ್ದಾನೆ ಅಂತಲೇ ಅರ್ಥ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಹೇಳಿರೋವಂಥದ್ದು ಈ ಒಂದು ಸೆಂಟೆನ್ಸನ್ನು. ಅದಕ್ಕೋಸ್ಕರನೇ ಮೇಲೆ ಹೇಳಿದ ಯಜ್ಞಗಳನ್ನು ಮಾಡುವಂತಹ ಪುರುಷರ ಹಾಗೆ ಅವರಿಗೂ ಕೂಡ
ಕರ್ಮ ಬಂಧನನೇ ಇಲ್ಲದೆ ಸನಾತನ ಪರಬ್ರಹ್ಮನ ಪ್ರಾಪ್ತಿಯಾಗತ್ತೆ. ಅಂದರೆ ಇಲ್ಲಿ ಭಗವಂತ ಯಾವುದ್ಯಾವುದನ್ನ ಕೆಲವೊಂದನ್ನು ಎಕ್ಸ್ಪ್ಲೇನ್ ಮಾಡಿದಾನಲ್ಲ, ಯಾವ್ಯಾವ ಯಜ್ಞ ಹೇಗಿರುತ್ತೆ ಅಂತ, ಅದನ್ನ ಹೇಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ನೋ ಆ ಸಾಧಕ ಹೇಗೆಲ್ಲ ಮಾಡ್ತಾನೆ ಅಂತ, ಅದೇ ರೀತಿ ವೇದಗಳಲ್ಲಿ ಇನ್ನೂ ಬೇಕಾದಷ್ಟು ಯಜ್ಞಗಳಿದೆಯಲ್ಲ, ಅದನ್ನೂ ಕೂಡ ಇದೇ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಯಾರು ಮಾಡ್ತಾರೋ ಅವರು ಕೂಡ ಕರ್ಮ ಬಂಧನ ಇಲ್ಲದೆ ಆ ಭಗವಂತನ ಪ್ರಾಪ್ತಿ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅದನ್ನು ಅರ್ಥ ಮಾಡ್ಕೋಬೇಕು ನಾವು, ಆಯಿತಾ. ಇದೇ ದಾರಿಯಲ್ಲೇ ಹೋಗಬೇಕು, ಅದೇ ದಾರಿಯಲ್ಲೇ ಹೋಗಬೇಕು ಅಂತೇನಿಲ್ಲ. ಒಂದೊಂದು ದಾರಿ ಒಂದೊಂದು ಥರ ಇರುತ್ತೆ. ನಮ್ಮ ಮನಸ್ಸಿಗೆ ಯಾವುದು ಇಷ್ಟ ಆಗುತ್ತೋ, ನಮಗೆ ಯಾವುದು ಸುಲಭವಾಗಿ ಮಾಡೋದಕ್ಕಾಗುತ್ತೋ, ನಮಗೆ ಯಾವುದು ಮಾಡಿದಾಗ ಮನಸ್ಸಿಗೆ ಆನಂದ ಸಿಗುತ್ತೋ ಆ ದಾರಿಯಲ್ಲಿ ನಾವು ಹೋಗಬೇಕೇ ಹೊರತು ಕಷ್ಟಪಟ್ಕೊಂಡು ಯಾರೋ ಬೇರೆಯವ್ರು ಮಾಡ್ತಾ ಇದ್ದಾರೆ ನಾನು ಕೂಡ ಅದನ್ನೇ ಮಾಡಬೇಕು ಅನ್ನೋ ಒಂದು ನೆಸೆಸಿಟಿ ಇಲ್ಲ. ಯಾಕಂದರೆ ಯಾವುದ್ರ ಮೂಲಕ ಮಾಡಿದ್ರೂ ಕೂಡ ಅಲ್ಲಿ ಅಭಿಮಾನ, ಮಮತೆ, ಆಸಕ್ತಿ, ಫಲೇಚ್ಛೆಯನ್ನು ಬಿಟ್ಟು ಮಾಡಿದಾಗ ಅದೆಲ್ಲವೂ ನಮ್ಮನ್ನು ಭಗವಂತನ ಕಡೆಗೇ ಕರ್ಕೊಂಡು ಹೋಗುತ್ತೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.